ಎಲ್ಲಿ ಸೌಂಡ್ ಕೇಳಂಗಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಶೆಟ್ಟಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಟಿಫನ್ ಮಾಡ್ಕೊತಾ ಇದ್ದೀನಿ, ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಕ್ಕೆ. ಏನಕ್ಕೆ ಅಂದ್ರೆ ಇವತ್ತು ಘಾಟಿಗೆ ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಫುಲ್ ಫ್ಯಾಮಿಲಿ, ಫುಲ್ಲು ಚೇತನ್ ಫ್ಯಾಮಿಲಿ ಜೊತೆಗೆ ನಮ್ಮಮ್ಮ ಲವಿ ಎಲ್ರು ಹೋಗೋಣ ಅಂತ ಅನ್ಕೊಂತಾ ಇದೀವಿ. ಹಿಂದೆ ಲವ್ಯನ್ ಸಿಕ್ಕಾಬಟ್ಟೆ ಟಾರ್ಚರ್ ಇಡ್ತಾ ಇದ್ದಾನೆ, ವಿಡಿಯೋ ಮಾಡಕ್ಕೆ ಬಿಟ್ಟಲ್ಲ. ಸೊ ಇಡ್ಲಿ ಆಲ್ರೆಡಿ ರೆಡಿ ಇದೆ. ಸೊ ಈಗ ಚಟ್ನಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ. ಈಗ ಹೊಸ್ಲು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಟ್ಟೋಣ ಅಂತ. ಯಾಕಂದ್ರೆ ಈಗ ಚೇತನ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಷ್ಟ್ರಲ್ಲಿ ಮಾಡಿ ಮುಗಿಸ್ಬಿಟ್ರೆ ನನಗೂ ಪಾಪುಗೆ ರೆಡಿ ಮಾಡಕ್ ಈಸಿ ಆಗತ್ತೆ ಅಂತ ಮಾಡ್ತಾ ಇದ್ದೀನಿ. ಇದನ್ನ ಮಾಡಿ ಮುಗಿಸಿ ನಾನು ರೆಡಿಯಾಗಿ ಪಾಪುಗೆ ರೆಡಿ ಮಾಡಬೇಕು. ಲವ್ಯನ್ಸ್ ಅಂತೂ ನಾನು ಇಷ್ಟೊತ್ತಿಗೆ ಎದ್ದೇಳ್ತಾನೆ, ಅವನು ಅಷ್ಟೊತ್ತಿಗೆ ಎದ್ಬಿಡ್ತಾನೆ. ನಾನಿಲ್ಲ ಅಂದರೆ ಮಲ್ಗೋದೇ ಇಲ್ಲ. ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಬಂದುಬಿಡ್ತಾನೆ. ಸೊ ನಂದು ಹೆಂಗೂ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಅದಕ್ಕೆ ಪಾಪಗೂ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈಗ ನಾನು ರೆಡಿಯಾಗಿ ಅವನ್ನ ರೆಡಿ ಮಾಡ್ತಾ ಇದ್ದೀನಿ. ಈಗ ಚೇತನ್ ಪೂಜೆ ಮಾಡ್ತಾರೆ. ಸೊ ಅಷ್ಟರಲ್ಲಿ ಕಳಿಸ್ಬಿಡೋಣ ಆಚೆ ಅಂತ. ಅವನು ಪೂಜೆ ಮಾಡುವಾಗ ಗಂಟೆ ಇಟ್ಕೊಂಡು ಅವರಪ್ಪನಿಂದ ಓಡಾಡ್ತಾ ಇರ್ತಾನೆ. ಸೊ ಅದಕ್ಕೆ ಕಳ್ಸೋಣ ಅಂತ. ಆ್ಯಂಡ್ ಇಲ್ಲಿ ಒಂದು ಇವಾಗೆಲ್ಲ ಆಗಿದೆ, ತಲೆ ಒಂದು ಬಾಚ್ಬಿಡೋದೆ ಲಾಸ್ಟ್ ಒಂದಿರೋದು. ತಲೆ ಬಾಚುವಾಗ ಅವನ್ನ ಕೂರಿಸ್ಕೊಳ್ಳೋದೇ ತುಂಬ ಕಷ್ಟ. ಏನರಲ್ಲ ಅದನ್ನ ಏನಾದರೂ ಕೊಟ್ಟು ಅವನ್ನ ಕೂರಿಸ್ಕೊಬೇಕು, ಇಲ್ಲ ಏನಾದರೂ ಹೇಳ್ತಾ ಕೂರಿಸ್ಕೋಬೇಕು. ಸ್ಟೋರಿ ಹೇಳೋದಾಗಿರ್ಬೋದು, ಇಲ್ಲ ಅಂತಂದರೆ ಕಲರ್ಸ್ ಯಾವುದು ಅದು ಇದು ಅಂತ. ಅವನಿಗೆ ಏನಾದರೂ ಕೇಳ್ತಾನೆ ಇರ್ತಾನೆ, ಅದು ಯಾವ ಕಲರ್, ಇದು ಯಾವ ಕಲರ್ ಅಂತ. ಅದನ್ನು ಹೇಳ್ತಾ ಇರಬೇಕು. ಇಲ್ಲಿ ಬ್ಯಾಗ್ ಇಟ್ಕೊಂಡು ಕೇಳ್ತಾನೇ ಇದ್ದಾನೆ, ನಾನು ಹೇಳ್ತಾನೇ ಇದ್ದೀನಿ. ಹೆಂಗೂ ಪೂಜೆನೂ ಆಯಿತು. ಸೊ ಇವಾಗ ಹೊರಡಿದೆ. ಕಾರಲ್ಲಂತೂ ಅದು ಇದು ಜೋಕ್ ಮಾಡಿಕೊಂಡು ಚೇತನ್ ಓಡಿಸ್ತಾ ಇದ್ರು. ಲವೆನ್ಸ್ಗಂತೂ ಫುಲ್ಲು ನಿದ್ದೆ ಪಾಪ. ಇನ್ನೇ ತೂಗಿಸ್ತಾ ಇದ್ದಾನೆ, ಬಟ್ ಇನ್ನು ಮಲ್ಗೋದು ಇಲ್ಲ ಅಂತಾನೆ. ಹಾಗೆ ಹೋಗ್ತಾ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ಈ ಹುಡುಗರು ಎಷ್ಟು ಸಣ್ಣ ಹುಡುಗರು ಅಂದರೆ ಗಾಡಿ ಓಡಿಸ್ತಾ ಇದ್ರು. ಹೇಳಿದ್ರೆ 10ನೇ ಕ್ಲಾಸ್ ಅಂತಾರೆ. ಅವ್ರು 10ನೇ ಕ್ಲಾಸ್ ಥರ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಗೊತ್ತಿತ್ತು, ಮೇ ಬಿ ಒಂದು 6th 7th ಹುಡುಗರ ಥರ ಇದ್ದಾರೆ. ನೋಡೋದು ಕೇಳಿದ್ದಕ್ಕೆ 10th ಅಂತ ಹೇಳ್ತಾರೆ. ಯಾವ ಕ್ಲಾಸು? ಏಯ್ ಸುಳ್ಳು ಹೇಳ್ಬಿಡ ಕಳ್ಳ, ಏನ್ ಗೊತ್ತಾಗಲ್ವಾ ನನಗೆ? ಇನ್ನೇನು ಸ್ವಲ್ಪ ದೂರ ಇದೆ ಟೆಂಪಲ್ ಅನ್ನುವಾಗ ಮಲ್ಕೊಂಡ ಪಾಪು. ಸೊ ಹಾಗೆ ಮಲಗಿಸ್ಕೊಂಡಿದ್ದೀನಿ ನಾನು. ಎಲ್ಲಿ ದೇವಸ್ಥಾನ ಏನು ಕಾಣಿಸಂಗಿಲ್ಲ. ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ನೋಡ್ಕೊಂಡು. ಅಷ್ಟು ನಿದ್ದೆ ಕಣ್ಣಿದ್ರೂ ಪಾಪ ನಿದ್ದೆ ಕರೆಕ್ಟಾಗಿ ಬೇರೆ ಆಗಿಲ್ಲ. ಒಂದು 20 ನಿಮಿಷ ಮಲಗಿದ್ನೇನೋ ಅಷ್ಟೇ. ಅಷ್ಟರಲ್ಲಿ ದೇವಸ್ಥಾನ ಸಿಕ್ಬಿಡ್ತು. ಸೊ ಎಬ್ಸಿದ್ರೂ ಭಕ್ತಿ ಜಾಸ್ತಿ ನನ್ನ ಮಗನಿಗೆ. ದೇವಸ್ಥಾನ ನೋಡಿದ್ರೆ ಎದ್ಬಿಡ್ತಾನೆ. ಸೊ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ. ಈಗ
ಈಗ ತುಲಾಭಾರ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಪಾಪು ರಿಷಿಕ್ ಅಂತ ನನ್ನ ಕೋ ಸಿಸ್ಟರ್ ಅಂದರೆ ಓರ್ಗತಿ ಮಗ, 2ನೇ ಮಗ. ಫುಲ್ಲು ಅಳ್ತಾ ಇದ್ದಾನೆ ಅವನು, ಭಯ ಪಟ್ಕೊಂಡು ಅದ್ರ ಮೇಲೆ ಕೂರಿಸಿದ ತಕ್ಷಣ. ಸೊ ಆಯಿತು, ಹಾಗೆ ಊಟದ ಕಡೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಪ್ರಸಾದ ಕೊಡ್ತಾರೆ, ತುಂಬ ಅಫ್ಕೋರ್ಸ್ ಪ್ರಸಾದ ಯಾವಾಗೂ ಚೆನ್ನಾಗಿರುತ್ತೆ. ನಾವು ಇವತ್ತು ಹೋದಾಗ ಸ್ವೀಟ್ ಪೊಂಗಲ್ಲು ಮತ್ತು ರೈಸ್ ಬಾತ್ ಕೊಟ್ಟಿದ್ರು, ಸೂಪರಾಗಿತ್ತು. ಪ್ರಸಾದ ಇಸ್ಕೊಂಡು ಆಚೆ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಊಟ ಮಾಡಿಕೊಂಡು. ಲವ್ಯಾಂಶ್ ಅಂತೂ ಒಂದು ಹತ್ರ ಇರ್ತಿರ್ಲಿಲ್ಲ. ನಮ್ಮ ಅಮ್ಮಂಗಂತೂ ಪಾಪ ಅವ್ನು ಹಿಡಿಯೋದೇ ಕೆಲಸ ಆಗೋಗ್ಬಿಟ್ಟಿತ್ತು. ಅವ್ನು ಯಾರು ಹೇಳಿದ್ರು ಕೇಳಲ್ಲ. ಇವಾಗ ಸ್ವಲ್ಪ ಎಲ್ಲ ನೋಡಿ ಎಲ್ಲ ಕಡೆ ಹೋಗಬೇಕು, ಎಲ್ಲ ಬೇಕು, ಎಲ್ಲ ನೋಡಬೇಕು ಅಂತ ಹೇಳ್ತಾನೆ. ಸೊ ಹಾಗೂ ಪಾಪ ಆದಿ ಅಂತೂ ಇಟ್ಕೊಂಡು, ಆದಿ ನಮ್ಮಮ್ಮನೇ ಆಲ್ಮೋಸ್ಟ್ ಅವನ್ನ ನೋಡಿಕೊಂಡ್ರು. ಇಲ್ಲಿ ನಾನು ರಿಷಿಕ್ನ ಆಟಾಡಿಸ್ತಾ ಇದ್ದೀನಿ. ಅವನಿಗೆ ನಿದ್ದೆ ಬಂದ್ಬಿಟ್ಟಿದೆ. ಆದರೆ ಲವಿಗಂತೂ ಸಿಕ್ಕಾಬಟ್ಟೆ ಹೊಟ್ಟೆವ್ರಿ. ನಾನು ಯಾವ ಮಗುನ ಎತ್ಕೊಂಡ್ರು ಸಹಿಸ್ಕೊಳ್ಳಲ್ಲ ಅವನು. ನಾನಿರಲಿ ಅವರಪ್ಪ ಇರಲಿ, ಬಂದು ಒದ್ಯೋದು, ಹೊಡಿಯೋದು, ಕಚ್ಚೋದು ಹೀಗೆ ಮಾಡ್ತಿದ್ದ. ಸರಿ ಅಂದ್ಬಿಟ್ಟು ಕೊಟ್ಟೆ ಪಾಪನ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಜೊತೆಗೆ ಬೆಲ್ ಐಕನ್ ಬಟನ್ನ ಒತ್ತಿ, ಸೊ ದ್ಯಾಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿಂದ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಭಾವ ಮತ್ತು ಅಕ್ಕ ಇನ್ನೊಂದು ಟೆಂಪಲ್ ಇದೆ ಚಿಕ್ಕಬಳ್ಳಾಪುರಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲಿಂದ ಆಲ್ಮೋಸ್ಟ್ 1 hour ಆಗುತ್ತೆ, ಹೋಗಿ ಬಂದುಬಿಡೋಣ ಅಂತ. ಅದು ಭೋಗಿ ಲಕ್ಷ್ಮೀ ನಾರಾಯಣ ಸ್ವಾಮಿ ಟೆಂಪಲ್. ತುಂಬ ದೂರ ಅಂತ ಯಾರೂ ಬರಲ್ಲ ಅನಿಸುತ್ತೆ, ಬಟ್ ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿ ಕೂಡ ಇದೆ. ಸೊ ಈಗ ಅಲ್ಲಿಗೆ ಹೋದ್ವಿ. ನನಗೂ ಹೋದ್ಮೇಲೆ ಗೊತ್ತಾಗಿದ್ದು ಆ ಥರ ಒಂದು ದೇವಸ್ಥಾನ ಇದೆ ಅಷ್ಟು ದೂರ ಅಂತ, ಬಟ್ ಚೆನ್ನಾಗಿತ್ತು. ಆದರೆ ಅಲ್ಲಿ ಕೋತಿಗಳಂತೂ ತುಂಬ ಜಾಸ್ತಿ. ನೀವು ತಿಂದ್ರಲ್ಲ, ಸೂಪರ್ ಆಗಿದೆ. ನಾನು ಲೈಫಲ್ಲೇ ತಿಂದಿರ್ಲಿಲ್ಲ, ನಾನು ಫಸ್ಟ್ ಟೈಮು. ಆ್ಯಕ್ಚುಲಿ ಹೋಗ್ತಾ ಆ ಕಡೆ ಈ ಕಡೆ ಎಲ್ಲ ಸೀನರಿ ಚೆನ್ನಾಗಿತ್ತು. ಚೇತನಿಗಂತೂ ಡ್ಯಾನ್ಸ್ ಬರಲ್ಲ, ಆದರೂ ಕೂತಿದ್ದಲ್ಲೇ ಡ್ಯಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನನಗಂತೂ ನಕ್ಕು ಸಾಕಾಯಿತು, ಬಟ್ ಚೆನ್ನಾಗಿತ್ತು. ಒನ್ ಡೇ ನೈಸ್ಲಿ ಸ್ಪೆಂಟ್ ಅಂತ ಅನಿಸ್ತು. ಸೊ ಇದೇ ನಾನು ಹೇಳಿ ಟೆಂಪಲ್, ಭೋಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಅಂತ. ಇಲ್ಲಿ ತುಂಬ ಜನ ಬರೋದಿಲ್ಲ ಅಂತೆ, ಬಟ್ ಗೊತ್ತಿರೋರು ಯೂಶ್ವಲಿ ಬರ್ತಾರೆ ಆಗಾಗ. ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ, ದೇವ್ರು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಅಷ್ಟೊತ್ತಲ್ಲಿ ಆಗಲೇ 2:30 ಆಗೋಗಿತ್ತು, 2:30-3 ಗಂಟೆ. ಸೊ ಹಾಗೆ ಬರ್ತಾ ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೋಟೆಲಿಗೆ ಬಂದ್ವಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಸ್ಟ್ರೈಟಾಗಿ ಮನೆಗೆ ಹೊರಡೋದು. ಪಾಪು ಹೋಗುವಾಗ ಫುಲ್ಲು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಲವ್ಯಾಂಶು ಹಾಡಿಗೆ. ನಾವು ಬಂದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಪಾಪು ಎದ್ದು ಆಟ ಆಡ್ತಾ ಇದ್ದಾನೆ. ಟ್ರೈನ್ ಕೊಡಿಸಿದ್ರು ನಮ್ಮ ಭಾವ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.